ಇವತ್ತು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥವ್ರು ಇವತ್ತು ಇಲ್ಲಿ ನಮ್ಮ ಕರ್ನಾಟಕದ ಜನ ಇವತ್ತೇನಂದರೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿ ಪಾಂಡಿಚೇರಿಗೆ ಹೋಗಿ ರಿಜಿಸ್ಟರ್ ಮಾಡ್ತಾರೆ. ಅವ್ರು ವೋಟರ್ ಐ ಡಿ ಆಧಾರ್ ಕಾರ್ಡು ಎಲ್ಲ ಇಲ್ಲೇ ಇರುತ್ತೆ, ಇಲ್ಲೇ ಇರ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ರಸ್ತೆನ ಇಲ್ಲಿ ಯೂಸ್ ಮಾಡ್ತಾರೆ, ಇಲ್ಲೇ ನಮ್ಮ ಕರ್ನಾಟಕದವರಾಗಿ ಅದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸೋದು ದೊಡ್ಡ ತಪ್ಪದು. ಯಾಕೆಂದರೆ ನಮ್ಮ ರಾಜ್ಯದ ಇಲ್ಲಿ ರಸ್ತೆನ ಉಪಯೋಗಿಸ್ಕೊಂಡು ಅಲ್ಲಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ನಮಗೆ ನಮ್ಮ ಕರ್ನಾಟಕ ಸರ್ಕಾರದ ರಾಜಸ್ವಕ್ಕೆ ನಮಗೆ ಗೌರ್ಮೆಂಟಿಗೆ ಲಾಸ್ ಆಗ್ತಾಯಿದೆ. ಗಾಡಿ ಟೋಟಲ್ ಈಗ 68 ಗಾಡಿಗಳನ್ನ ನಾವು ಸೀಸ್ ಮಾಡಿ, ಪಾಂಡಿಚೇರಿ ವೆಹಿಕಲ್ಗಳೇ 68 ಗಾಡಿಗಳಾಗಿದೆ. ಇನ್ನು ಉಳಿದಿದ್ದ ಬೇರೆ ಅದರ್ ಸ್ಟೇಟ್ ಗಾಡಿಗಳನ್ನ ಒಂದು 28 ಗಾಡಿಗಳನ್ನ ನಾವು ಸೀಸ್ ಮಾಡಿದ್ದೀವಿ. ಅದೇನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತೇನು ಲಾಸ್ ಆಗ್ತಾಯಿದೆ ಆ ಟ್ಯಾಕ್ಸನ್ನು ಇವತ್ತು ಅವರಿಂದ ನಾವು ತುಂಬಿಸ್ತಾ ಇದ್ದೀವಿ. ಕಾರ್ಯಕ್ರಮ ಅಂತಂದರೆ ಇದು ಲಾ ಇದೆ, ಕಾನೂನು ಇದೆ. ಅವ್ರು ಇಲ್ಲೇ ಇದ್ದಾರೆ, ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಇಲ್ಲೇ ಟ್ಯಾಕ್ಸ್ ಕಟ್ಟಬೇಕು. ಅದು ಬಿಟ್ಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಓಡಿಸೋದು ಅಂತ ಹೇಳಿದ್ರೆ ಅದು ಕಾನೂನಿಗೆ ವಿರೋಧ. ಅದರಿಂದ ನಾವು ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ರಿಲೀಸ್ ಮಾಡ್ಬೇಕಂದ್ರೆ ಟ್ಯಾಕ್ಸ್ ಕಟ್ಟಿದ್ರೆ ನಾವು ರಿಲೀಸ್ ಮಾಡ್ಬೋದು. ಹೌದೌದು, ಕರ್ನಾಟಕ ನಮ್ದು ಏನಿದೆ ಟ್ಯಾಕ್ಸ್ ಏನಿದೆ, ನಮ್ಮದು ಸ್ಲ್ಯಾಬ್ ಇದೆ, ಇಷ್ಟಿಷ್ಟು ಇದೆ, ಲೈಫ್ ಟೈಮ್ ಟ್ಯಾಕ್ಸ್ ಅಂತೇಳಿ ಅಂತ ಇದೆ. ಅದು ಕಟ್ಟಿದ್ರೆ ಅದು ನಾವು ರಿಲೀಸ್ ಮಾಡಿ ಅವ್ರಿಗೆ ನಾವು ಕೊಡ್ತೀವಿ. ಇಲ್ಲಿ ಟ್ಯಾಕ್ಸ್ ಕಟ್ಟಿ ಓಡಿಸ್ಬೋದು. ಹೌದು, ಬರೀ ನಾಟ್ ಓನ್ಲಿ ಬಿಜಾಪುರ, ಕರ್ನಾಟಕದಾದ್ಯಂತ ಅಲ್ಲಿ ಏನಂತ ಹೇಳಿದ್ರೆ ಟ್ಯಾಕ್ಸ್ ಕಡಿಮೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಾನು ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ಇಲ್ಲಿ ವಾಸ ಮಾಡೋಂಥ ನಮ್ಮ ಕರ್ನಾಟಕದ ಜನ ದಯವಿಟ್ಟು ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ನೋಂದಣಿ ಅಲ್ಲಿ ಟ್ಯಾಕ್ಸ್ ಕಟ್ಬೇಡಿ, ನೋಂದಣಿ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿದು ಅಂತ ಈಗ ಪಾಂಡಿಚೇರಿ ಅಂತಂದರೆ ಈಗ ಟ್ಯಾಕ್ಸ್ ಅಂತಂದರೆ ಸ್ಟೇಟ್ ಟು ಸ್ಟೇಟ್ ಡಿಫರ್ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಬೇರೆ, ಆಂಧ್ರ ಅದು ಮೋಟರ್ ವೆಹಿಕಲ್ ಟ್ಯಾಕ್ಸ್ ತೆರಿಗೆ ಬೇರೆ, ಅಲ್ಲಿ ಬೇರೆ ಬೇರೆ ಸ್ಟೇಟಿಂದ ಬೇರೆ ಬೇರೆ ಇರುತ್ತೆ. ಅದು ಸ್ಪೆಷಲಿ ಪಾಂಡಿಚೇರಿ ಅಂದರೆ ಸ್ವಲ್ಪ ಕಡಿಮೆ. ಪಾಂಡಿಚೇರಿ ಅಂತಂದರೆ ಒಂದು 40% ಅಂದರೆ ಒಂದು 10 ಲಕ್ಷಕ್ಕೆ ಒಂದು 4 ಲಕ್ಷ ಅಲ್ಲಿ ಉಳಿಬೋದು, ಅಥವಾ 5 ಲಕ್ಷ ಉಳಿಬೋದು. ಅದರಿಂದ ಆಸೆ ಪಟ್ಬಿಟ್ಟು ಅಲ್ಲಿ ಹೋಗಿ ಮಾಡಿಸಿ, ಈಗ ನೋಡಿ, ಈಗ ಸೀಸ್ ಮಾಡಿ ಇಲ್ಲೂ ಕಟ್ಟಬೇಕು, ಅಲ್ಲೂ ಕಟ್ಟಬೇಕು. ಹೌದು, ಈಗ ಸ್ಲೈಟ್ ಡಿಫ್ರೆನ್ಸ್ ಅಂದರೆ ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ ಸ್ವಲ್ಪ ವ್ಯತ್ಯಾಸ ಇದೆ. ಬಿಟ್ಟರೆ ಅದನ್ನು ಕೂಡ ಅಲ್ಲಿ ಕಡಿಮೆ ಅಂತೇಳಿ ಅಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡಿಸಿ ಇಲ್ಲೇ ಇರ್ತಾರೆ. ಇಲ್ಲೇ ವೋಟರ್ ಐ ಡಿ ಇರುತ್ತೆ, ಇಲ್ಲೇ ಆಧಾರ್ ಕಾರ್ಡ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇಲ್ಲೇ ಗಾಡಿ ಇಟ್ಟಿರ್ತಾರೆ. ದಯವಿಟ್ಟು ಕರ್ನಾಟಕ ಜನ ಸಂದೇಶಕ್ಕೆ ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಜನ ಅಂತ ನಮ್ಮ ಕರ್ನಾಟಕದಲ್ಲೇ ಎಲ್ಲಿ ಬೇಕಾದರೂ ರಿಜಿಸ್ಟರ್ ಮಾಡಿಸಿ. ಇಲ್ಲಿ ನಮ್ಮ ಆರ್ ಟಿ ಒ ಆಫೀಸ್ಗಳಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲಿ ಟ್ಯಾಕ್ಸ್ ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಇಲ್ಲೇ ತೆರಿಗೆ ತುಂಬಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಸರ್ಕಾರಿ ವರ್ಕರ್ ಬಿಟ್ಟು ಬೇರೆ ಏಜೆಂಟ್ಗಳನ್ನು ಕೆಲಸ ಮಾಡಿ ಈಗ ಅದಕ್ಕೋಸ್ಕರನೇ ನೋಡಿ ಸ್ವಾಮಿ, ನಾವು ಅಲ್ಲಿ ಏಜೆಂಟ್ ಯಾರು ಬರೆದಿದ್ದಂಗೆ ಇಲ್ಲ. ಆ ರೀತಿ ಇದ್ದರೂ ಕೂಡ ನಾನು ಡೈರೆಕ್ಷನ್ ಈಗ ಪ್ರತಿ ತಿಂಗಳು, ಆಮೇಲೆ ನಾನು 3 ತಿಂಗಳು ಮೀಟಿಂಗ್ ತೊಗೊಂಡಾಗಲೂ, ನಾನು ಆಫೀಸ್ ಇನ್ಸ್ಪೆಕ್ಷನ್ ಮಾಡಿದಾಗಲೂ ನಾನು ಆರ್ ಟಿ ಒಗೆ ಹೇಳ್ತೀನಿ, ಈಸ್ ಹೆಡ್ ಆಫ್ ದ ಆಫೀಸು, ಅವ್ರಿಗೆ ಹೇಳಿದ್ದೀನಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳ್ತೀರಿ ಮಧ್ಯವರ್ತಿಗಳು ಅಂತ ಹೇಳ್ತೀರಿ. ಈಗ ನಾನು ನೋಡ್ದಂಗೆ ಈಗ ನೀವು ಬನ್ನಿ ತೋರಿಸ್ತೀನಿ, ನಾನು ಬೇಕಾದ್ರೆ ಈಗ ಎಲ್ಲರೂ ಗೊತ್ತಾಗಿದೆ ಬೇಕಾದ್ರೆ ತೋರಿಸ್ತೀನಿ. ನೀವು ಒಂದು ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಜೊತೆ 2-3 ಜನ ಬರ್ತಾರೆ. ಒಂದು ಕೆಲಸಕ್ಕೋಸ್ಕರ 2-3 ಜನ ಬರ್ತಾರೆ. ಈಗ ಸಾರ್ವಜನಿಕರ ಆಫೀಸ್ ಇದು, ನಾವು ಸಾರ್ವಜನಿಕ ತಡೆಗಟ್ಟೋದಕ್ಕಾಗಲ್ಲ. ಹಾಗಾಗಿನೂ ಕೂಡ ನಾವು ಇಲ್ಲಿ ಮಾಡಿ ಏನು ಅರ್ಜಿದಾರರಿದ್ದಾರೆ, ಅರ್ಜಿದಾರರು ಬಿಟ್ಬಿಟ್ಟು ಉಳಿದಂಥವರಿಗೆ ಬಂದಾಗ ಏನು ಪರ್ಪೋಸಿಗೆ ಬರ್ತಾರೆ ಅಂತೇಳಂತ ಒಂದು ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಿದ್ದೀವಿ. ಆ ರೀತಿ ಯಾರು ಅನಧಿಕೃತ ವ್ಯಕ್ತಿಗಳು ಏನಾದ್ರು ಕಂಡು ಬಂದಲ್ಲಿ ತಾವುಗಳು ಏನಾದ್ರು ಹೇಳಿದ ಪಕ್ಷದಲ್ಲಿ ಅವ್ರುಗಳ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ. ಇಲ್ಲ ಸರ್, ಈ ಆರ್ ಟಿ ಒ ಆಫೀಸ್ ಕಡೆಯಿಂದ ನಾವು ಲೋಕಾಯುಕ್ತ ದೂರು ಕೊಟ್ಟಿದ್ದೀವಿ. ಈಗ ನಾವು ಹೇಳೋದು ನಮ್ಮ ಪ್ರಶ್ನೆ ಏನಂದ್ರೆ, ಈ ಏಜೆಂಟ್ಗಳಿಗೆ ಈ ಟ್ಯಾಕ್ಸ್ ಸವಲತ್ತು ಕೊಟ್ಟು ಇಲ್ಲ, ದಯವಿಟ್ಟು ಏಜೆಂಟ್ ಅಂತ ನೋಡಿ. ಈಗ ನೀವು ಹೇಳಿದ ಏಜೆಂಟ್ರು ಅಂತ ಹೇಳಿದ್ರೆ, ಈಗ ಯಾರೋ ಇಲ್ಲಿ ನಮಗೆ ಕೆಲವುಗಳು ಡಿ ಎಲ್ಗಾದರೆ ಕ್ಯಾಂಡಿಡೇಟ್ ಬರಲೇಬೇಕು. ಅವನು ಏಜೆಂಟ್ ಬಂದರೂ ಮಾಡ್ಕೊಡೋಕ್ಕಾಗಲ್ಲ, ಯಾರು ಬಂದರೂ ಮಾಡ್ಕೊಡೋಕ್ಕಾಗಲ್ಲ. ಕೆಲವು ಬಯೋಮೆಟ್ರಿಕ್ ಅಂತ ಹೇಳಿದ್ರೆ ಲೈಸೆನ್ಸ್ ಬಯೋಮೆಟ್ರಿಕ್ ಅಂದರೆ ಅವರೇ ಖುದ್ದಾಗಿ ಬರಬೇಕು. ಈಗ ಕೆಲವೆಲ್ಲ ನಮ್ಮದ್ರಲ್ಲಿ ಪೇಪರಿಗೆ ಪೇಪರ್ ಕೊಟ್ಟರೆ ಸಾಕು, ನಾವು ಮಾಡಿಕೊಡ್ತೀವಿ. ಈಗ ನಿಮ್ಮ ಪರವಾಗಿ ಯಾರೋ ಬರ್ತಾರೆ, ಅವ್ರನ್ನ ನಾವು ಏಜೆಂಟ್ ಅಂತ ಕರೆಯೋಕ್ಕಾಗಲ್ಲ. ಅಂಥವ್ರು ಬರ್ಬೋದು, ಅಥವಾ ನೀವು ಹೇಳ್ದಂಗೆ ಏಜೆಂಟ್ರು ಬರ್ಬೋದು. ಅಂಥ ಅನಧಿಕೃತ ವ್ಯಕ್ತಿಗಳು ಏನಾದರೂ ಬಂದ ಪಕ್ಷದಲ್ಲಿ ಅದು ತಡೆಗಟ್ಟೋದಕ್ಕೆ ಈಗ ನೋಡಿ ಹೆಲ್ಪ್ ಡೆಸ್ಕ್ ಅಂತೇಳಿ ಯಾರು ಒಳ ಪ್ರವೇಶಿದೆ ಅಂತೆ ನಮ್ಮ ಅರ್ಜಿದಾರನ ಬಿಟ್ಟು, ಇದು ಸಾರ್ವಜನಿಕರ ಆಫೀಸು, ನಾವು ಸಾರ್ವಜನಿಕ ತಡೆಗಟ್ಟೋಕ್ಕಾಗಲ್ಲ. ಇದು ಸಾರ್ವಜನಿಕರ ಆಫೀಸು, ನಾವು ಬಾಗಿಲು ಮುಚ್ಚೋಕ್ಕಾಗತ್ತಾ?
ಇಲ್ಲ ಪರ್ಟಿಕ್ಯುಲರ್ ಒಬ್ಬ ಮನುಷ್ಯ ಬಾರ ತಿರುಗಿ ಬರಾಕತ್ತಂದ್ರೆ ಹಾಂ ವಾರದವರೆ ಮಾಡ್ಬೋದಲ್ಲ ಸರ್? ಅಲ್ಲ ವಾರ್ನಲ್ಲ, ಈಗ ಅದಕ್ಕೆ ನಾವು ರಿಜಿಸ್ಟರ್ ಇಟ್ಟಿದ್ದೀವಿ. ಆ ರೀತಿ ಮಧ್ಯವರ್ತಿಗಳು ಏನಾದ್ರು ಬಂದ ಪಕ್ಷದಲ್ಲಿ ನಾವು ಅವನ್ನ ತಡೆಗಟ್ತೀವಿ. ತಾವುಗಳು ಬಂದರೆ ನೇರವಾಗಿ ನಮ್ಮ ಜಾಯಿಂಟ್ ಕಮಿಷನ್ಸ್ಗಾಗಲಿ ನನಗಾಗಲಿ ತಾವುಗಳು ಏನಾದರೂ ಈ RTO ಆಗಲಿ RTO ಇರ್ತಾರೆ, ತಾವುಗಳು ದೂರು ಕೊಟ್ಟರೆ ನಾವು ಖಂಡಿತವಾಗ್ಲೂ ನಾವು ಕ್ರಮ ಕೈಗೊಳ್ತೀವಿ. ಮತ್ತೊಂದು ಪ್ರಶ್ನೆ ಇದೆ, ಬಿಜಾಪುರ ಸಿಟಿ ಲಿಮಿಟ್ ಮೀರಿ ಆಟೋ ರಿಕ್ಷಾ ಆಗ್ಯಾವ, ಪರ್ಮಿಟ್ ಇಲ್ಲಾರ್ದ ಆಟೋ ರಿಕ್ಷಾ ಪಾಸಿಂಗ್ ಯಾಕೆ ಮಾಡತ್ತೆ? ಈಗ ಅದು ಬಂತು. ಈಗ ಆಗದಲ್ಲೇ ನಾನು ಹೇಳಿದ್ದೀನಿ, ಪರ್ಮಿಟ್ ಇಲ್ದಲ್ಲೇ ಇರೋಂಥವಕ್ಕೆ ಏನಾಗಂತ ಈಗ ನಾವು ಚೆಕಿಂಗ್ ಮಾಡ್ತಿದ್ದೀವಿ. ನಾಟ್ ಓನ್ಲಿ ಬರೀ ಪಾಂಡಿಚೇರಿ ವೆಹಿಕಲ್ಗಳು, ಪಾಂಡಿಚೇರಿ ವೆಹಿಕಲ್ ಆಗಲಿ ಅದರ್ ಸ್ಟೇಟ್ ವೆಹಿಕಲ್ ಆಗಲಿ ನಾವು ಚೆಕಿಂಗ್ ಮಾಡಲ್ಲ. ಯಾವುದೇ ಆಗಲಿ ನಮ್ದು ಏನು ಮೋಟರ್ ವೆಹಿಕಲ್ ಏನು ರೂಲ್ಸು ಮತ್ತು ಆ್ಯಕ್ಟನ್ನ ವೈಲೇಷನ್ ಮಾಡಿ ಯಾವುದೇ ರಸ್ತೆಯಲ್ಲಿ ಓಡಾಡ್ತಿದ್ದಾವೆ ಅಂಥವಕ್ಕೆ ಖಂಡಿತವಾಗ್ಲೂ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಅದೇ ರೀತಿ ಸರ್ ಚಡ್ಚಾನ್ ಇದು ಜಳಕಿ ಚೆಕ್ ಪೋಸ್ಟ್ನಾಗ ದುರ್ಕೆ ಚೆಕ್ ಪೋಸ್ಟ್ನಾಗ ಲಕ್ಷಾಂತರ ರೂಪಾಯಿ ಇದು ಸುಲಿಗೆ ಮಾಡತ್ತಾರೆ ಸರ್. ಇಲ್ಲ, ಅದು ಸುಳ್ಳು. ಇಲ್ಲ ನಮ್ಮಲ್ಲಿ ವಿಡಿಯೋ ಅದ ಸರ್, ಬೇಕಾದ್ರೆ ನಿಮ್ಮ ನಂಬರ್ ಕೊಡ್ರಿ, ನಾನೇ ನಿಮ್ಗೆ ಸುಳ್ಳು. ನೋಡಿ, ಅಲ್ಲಿ ನಮ್ಮ RTOನ ಚೆಕ್ ಮಾಡ್ತಾ ಇರ್ತಾರೆ, ಜಾಯಿಂಟ್ ಕಮಿಷನ್ ಚೆಕ್ ಮಾಡ್ತಾರೆ, ನಾನು ಹೋಗಿ ಚೆಕ್ ಮಾಡ್ತೀನಿ. ಅಲ್ಲ, ಆ ರೀತಿ ಅದೆಲ್ಲ ಸುಳ್ಳೋದು. ಆ ಥರ ಇದ್ದರೆ ದಯವಿಟ್ಟು ತಾವು ಕೊಡಿ. ಆ ರೀತಿ ನೋಡಿ, ಸರ್ಕಾರಕ್ಕೆ ಬರೋಂಥ ರಾಜಸ್ವನ ನಾವು ಅದನ್ನು ತುಂಬಿ ನಾವು ಬ್ಯಾಂಕಿಗೆ ನಾವು ಜಮೆ ಮಾಡ್ತೀವಿ. ಅದು ಕೂಡ ನಾವು ಟಾರ್ಗೆಟು ಕೂಡ ನಾವು ಮಾಡಬೇಕಾಗುತ್ತೆ, ನಾವು ಸರ್ಕಾರಕ್ಕೆ ತುಂಬಬೇಕಾಗತ್ತೆ. ವೈಲೇಷನ್ ಆಗಲಿ, ತೆರಿಗೆ ವಂಚಿಸಿ ಓಡಾಡ್ತಿರೋಂಥ ವಾಹನಗಳಾಗಲಿ ಅವೆಲ್ಲ ಬಂದವುಗಳು ಕೂಡ ನಾವು ಕಲೆಕ್ಟ್ ಮಾಡಲೇಬೇಕಾಗತ್ತೆ. ಅದನ್ನು ಯಾರೋ ಕೆಲವರು ತೊಂದರೆ ಆದರೂ ಈ ರೀತಿ ಆರೋಪ ಮಾಡ್ಬೋದು ಬಿಟ್ಟರೆ, ಆ ರೀತಿ ಪರ್ಟಿಕ್ಯುಲರ್ ಕೇಸು ಪರ್ಟಿಕ್ಯುಲರ್ ವಾಹನಕ್ಕೆ ಯಾರಿಗಾರು ತೊಂದರೆ ಆದ ಪಕ್ಷದಲ್ಲಿ ತಾವು ನೇರವಾಗಿ ನಮ್ಮ ಸಂಪರ್ಕ ಮಾಡ್ಬೋದು. ನಮ್ಮ ಮೊಬೈಲ್ ಇದೆ, RTO ಇರ್ತಾರೆ, ಅಲ್ಲಿ ಇನ್ಸ್ಪೆಕ್ಟರ್ಗಳು ಇರ್ತಾರೆ. ನೇರವಾಗಿ ಖುದ್ದಾಗಿ ಹೋಗಿ ಮೀಟ್ ಮಾಡಿದ್ರೆ ನಾವು ಅದೇನಿದೆ ಅದು ಪರಿಹಾರ ನಾವು ಮಾಡ್ತೀವಿ, ಅದು ಕ್ರಮನೂ ಕೈಗೊಳ್ತೀವಿ. ಸರ್ ಅರ್ಜಿದವರು ಡೈರೆಕ್ಟಾಗಿ ಬಂದರೆ ಈಗ ಸರ್ಕಾರಿ ಫೀಸ್ ಕಡಿಮೆ ಇದೆ, ಅದು 4,000 ರೂಪಾಯಿ ತೊಗೊಳತ್ತಾರೆ ಒಂದು ಲೈಸೆನ್ಸ್ ಮಾಡೋಕ್ಕೆ. ಇಲ್ಲ, ನೀವೇ RTOನೇ ಬಂದು ಮೀಟ್ ಮಾಡಿ, RTOನೇ ಬಂದು ಖುದ್ದಾಗಿ ಮೀಟ್ ಮಾಡಿ. ಯಾಕೆ ಫೀಸ್ ಇಷ್ಟು ಸರ್ಕಾರಿ ಫೀಸ್ ಇದೆ ನಾನೇ ಕಟ್ಟಲಿ ಅಂತ ಕೇಳಿ. ನಿಮಗೆ ಕೇಳಬೇಡಿ ಅಂತ ನಾವೇನು ಯಾರು ಹೇಳಿಲ್ವಲ್ಲ. ನೀವು ಖುದ್ದಾಗಿ ಬನ್ನಿ, ಕೇಳಿ, ನಮ್ಮ ಸಿಬ್ಬಂದಿನ ಕೇಳಿ. ನನ್ನ ಹೆಸರು ಆಲಸ್ವಾಮಿ ಅಂತೇಳಪ್ಪ, ಅಡಿಷನಲ್